ಏನ್ ಮಾಡೋದು ಈಗ? 10 ವರ್ಷ ಆದ್ರೂ ಮಾಜಿ ಅಂತಾರ, 1 ವರ್ಷ ಆದ್ರೂ ಮಾಜಿ ಅಂತಾರ. ಸಾಕು, ಮತ್ತೆ 3 ಸಲ ಸಭಾಪತಿ ಆಗೀನಿ. ಅವತ್ತು ನನಗೆ ಅಂದ್ರು ಅವರು, ಏನು ಮುಖ್ಯಮಂತ್ರಿಗಳು ನಮ್ಮಲ್ಲಿ ಒಂದಿಷ್ಟು ಮಂದಿ ಕಿರಿಕಿರಿ ಮಾಡಾಕತ್ತಾರೆ ನಿಮ್ಮ ಸಲುವಾಗಿ ಅಂದ್ರು. ಹೌದೇನ್ರಿ ಅಂದೆ. ಅವ್ರೇನು ಆಗುದಿಲ್ಲ, ಆ ವಿಷಯ ಬೇರೆ, ಅದನ್ನ ನಾ ಬರೆದು ಕೊಡ್ತೇನೆ ನಿಮ್ಗೆ. ಇದು ಗಾಳಿ ಸುದ್ದಿ. ನನಗೆ ಡೈರೆಕ್ಟ್ ಯಾರು ಕೇಳಿಲ್ಲ. ನನಗೆ ಯಾರು ಡೈರೆಕ್ಟ್ ಆಗಿ ನೀವು ರಾಜೀನಾಮೆ ಕೊಡ್ರಿ ಅಥವಾ ನಿಮ್ಮ ಮೇಲೆ ಅವಿಶ್ವಾಸ ಮಂಡನೆ ಮಾಡ್ತೀವಿ ಅಂತೇಳಿ ಯಾರು ಕೇಳಿಲ್ಲ. ಹಂಗೆ ಅಲ್ಲಿ ಏನಂದ್ರೆ ಕೆಲವರು ಒಂದಿಬ್ಬರು 3 ಮಂದಿ ಇದಾರಲ್ಲಿ ನಮ್ಮ ವಿಧಾನ ಪರಿಷತ್ನಾಗ. ಅವ್ರು ಯಾಕಿರ್ಬೇಕ್ರಿ, ನಾವು ಅಧಿಕಾರ ಬಂದಾಗ ಅವ್ರು ಯಾಕಿರ್ಬೇಕು? ಹೋಗಿ ಕಿರಿಕಿರಿ ಮಾಡಿದಾಗ ಸಹ ಜನರ ಅಂದಿರ್ಬೋದು. ಬಟ್ ಆಫೀಷಿಯಲಿ ಆಗಲಿ ನಮಗೆ ಇವತ್ತಿನವರೆಗೂ ಯಾರು ನನಗೇನು ಹೇಳಿಲ್ಲ, ನೀವು ರಾಜೀನಾಮೆ ಕೊಡ್ರಿ. ಫೋನ್ ಮಾಡಿದ್ರಂದ್ರೆ ನಾನು ಹಾಸ್ಪಿಟಲ್ದಾಗಿದ್ದೆ, ಯಾರೋ ಸುದ್ದಿಯರಂತ ಆರೋಗ್ಯವನ್ನ ವಿಚಾರಣೆ ಮಾಡಿದ ಹೊರತಾಗಿ ಅವರು ರಾಜಕೀಯ ಬಗ್ಗೆ ಮಾತಾಡಿಲ್ಲ. ನನಗೇನು ಅವರು ರಾಜೀನಾಮೆ ಬಗ್ಗೆ ಅದೇನು ನನಗೆ ಹೇಳಿಲ್ಲ. ಅವರು ಹಾರಕಿ ಸುದ್ದಿ ಬಂದದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೇಳ್ಯಾರ ಅಂತೇಳಿ ಬಂತು. ಬಟ್ ನನಗಾದ ನೇರವಾಗಿ ಮಾತಾಡಿಲ್ಲ ಅವರು. ಒಂದು ವೇಳೆ ಈ ಥರ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ತೀವಂದ್ರೆ ಅಥವಾ ರಾಜೀನಾಮೆ ಕೊಡಂದ್ರೆ ನಾನು ತಕ್ಷಣ ರಾಜೀನಾಮೆ ಕೊಡ್ತೀನಿ. ನಾನು ಅದನ್ನು ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಆ ರೀತಿ ನನಗೇನು ಬಂದಿಲ್ಲ. ಇಷ್ಟು ವರ್ಷದಿಂದ 46 ವರ್ಷದಿಂದ ರಾಜಕೀಯ ಮಾಡ್ತಿದ್ದೀನಿ. ನಾನು ಮಂತ್ರಿಯಾಗಿ ಕೆಲಸ ಮಾಡೀನಿ, ಸಭಾಪತಿಯಾಗಿ ಕೆಲಸ ಮಾಡೀನಿ. ನಾನು ನನ್ನಲ್ಲಿ ಎಲ್ಲಿ ಇವತ್ತಿನವರೆಗೆ ಯಾರು ನನಗೆ ಹೆಸರಿಡುವಂಥ ಕೆಲಸವನ್ನು ನಾನು ಮಾಡಿಲ್ಲ. ಕುರ್ಚಿ ಕಂಟಿಕೊಂಡು ಇಲ್ಲ, ಕುರ್ಚಿ ಅಂಟಕ್ಕೆ ಸಾಧ್ಯನೇ ಇಲ್ಲ. ಕುರ್ಚಿ ಕಂಡುಕೊಳ್ಳೋದು ಈಗ ಪ್ರಶ್ನೆ ಏನು ಬಂದಿದೆ ಅಂದ್ರೆ, ಭಾಳ ಮಂದಿ ನನಗೆ ದಯಮಾಡಿ ಸರ್ ಇನ್ನೊಂದು ದಿವಸ 15 ಸಲ ಇರಿ ನೀವು ಅಂತ ಪಕ್ಷಾತೀತವಾಗಿ ಒತ್ತಡ ಮಾಡ್ತಾರೆ. ಇನ್ನು ನಂದೇನೈತಿ, ಜುಲೈ 2028 ಜುಲೈ 4th 2028 ಮಟ್ಟ ಆಯ್ತು ನಮ್ದು. ಈಗ ಸುಧಾರಿಸಿನ ಕಾಂಗ್ರೆಸ್ ಇದ್ರು, ಎಲ್ಲ ಇದ್ರು. ಇಂಥವ್ರಾಗ ಯಾವುದು ಬದಲಾವಣೆ ಆಗಿಲ್ಲ. ಆ 7 ಮಂದಿ ಅದೇನಾಗಿಲ್ಲ. ಇದು ಯಾಕೆ ನನಗೆ ವಿಚಿತ್ರ ಅನಿಸೋದೇನಂದ್ರೆ, ಇದು ಯಾಕೆ ನ್ಯೂಸ್ ಬಂತು ಇದು ತಿಳಿದಿಲ್ಲ ಇನ್ನವರಿಗೆ. ಇಲ್ಲಿ ನೋಡಿ, ಇದು ನೀವು ನೋಡ್ಕೊಳ್ಳಿ. ಬೇರೆ ಬೇರೆ ಸರ್ಕಾರ ಬಂದ ಬೇರೆ ಬೇರೆ ಎಲ್ಲ ಇದಾವೆ. ಬೇರೆ ಬೇರೆ ಬಂದ ಸರ್ಕಾರಗಳದಾವು. ಯಾರನ್ನೂ ಇವತ್ತಿನವರೆಗೂ ವಿಧಾನ ಪರಿಷತ್ತಿನ ಸಭಾಪತಿಯ ಮೇಲೆ ಅವಿಶ್ವಾಸವನ್ನ ಮಂಡಿಸಿ ಕೆಳಗಿಳಿಸಿದಂಥ ಉದಾಹರಣೆಗಳು ಒಂದೂ ಇಲ್ಲ. ಯಾವುದೂ ಇಲ್ಲ ಸರ್ ಇಲ್ಲಿವರೆಗೂ. ಒಂದೊಂದು ಇದು ಹುಟ್ಟಿದಾಗಿಂದ 1956ರಿಂದ ಇವತ್ತಿನವರೆಗೂ ಒಂದು ನೋಡ್ಕೊಳ್ಳೋದು ನಿಮ್ಮ ನಿಮ್ಮ ಚೇರ್ಮನ್ ಭಾಳ ಮಂದಿ ಕಣ್ಣಿಟ್ಟಾರ ಸರ್. ನನಗೆ ಗೊತ್ತಿದೆ. ಈಗ ಯಾರು ಆಗಾಗ ಹಿಂದೆ ಮುಂದೆ ನೋಡ್ತಿದ್ರು, ಈಗೆಲ್ಲರೂ ಯಾಕಂಡು ಇಟ್ಟರು. ಅದ್ರ ಮೇಲೆ ಭಾಳ ಮಂದಿ ಸಭಾಪತಿ ಆಗಕ್ಕೆ ಹಿಂದೆ ಮುಂದೆ ಮಂತ್ರಿ ಆಗತ್ತಿದ್ರು, ಸಭಾಪತಿ ಆಗಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಬಟ್ ಈಗ ಯಾಕೋ ಅದು ಅಟ್ರಾಕ್ಷನ್ ಭಾಳ ಆಗಿದೆ ಕಾಣ್ತದೆ ಎಲ್ಲರಿಗೂ. ಅದಕ್ಕೆ ಕಣ್ಣಿಟ್ಟಿರ್ಬೋದು. ಯಾರ ತರ ಈ ಗಾಳಿ ಸುದ್ದಿ ಹಬ್ಬಿಸ್ತಾರ ನಿಮ್ಮ ಪರಿಷತ್ನಾಗ ಕೆಲವು ಬ್ರದರ್ ಅಂತ ಯಾರು ಆ ಥರ? ಅವ್ರ ಹೆಸರು ಹೇಳೋದು ಬೇಡ. ಒಂದಿಬ್ಬರು ಅದಾರ, ಅವರು ಆ ಕುರ್ಚಿ ಮೇಲೆ ಭಾಳ ಪ್ರೀತಿ ಇದಾರೆ. ಅವರು ನೋಡು ಒಂದಿಷ್ಟಿಂದ ಮಾತಾಡ್ಯಾರ ಅವಾಗೆಲ್ಲ. ಅದಕ್ಕೆ ಅವ್ರೇನು ಆಗುದಿಲ್ಲ, ಆ ವಿಷಯ ಬೇರೆ, ಅದನ್ನ ನಾ ಬರೆದು ಕೊಡ್ತೇನೆ ನಿಮ್ಗೆ. ಅಲ್ಲಿ ನೋಡಿ, ವಿಧಾನ ಪರಿಷತ್ತಿನ ಸಭಾಪತಿ ಕೆಲಸ ಅಂದ್ರೆ ಸಾಮಾನ್ಯವಾದಂಥದ್ದಲ್ಲ. ಇವತ್ತಿನ ದಿನಮಾನಗಳಲ್ಲಿ ವಿಧಾನ ಪರಿಷತ್ನಲ್ಲಿ ಬಹುಮತ ಇರದೆ, ನಾನು ಇದ್ದಾಗ ಬಹುಮತ ಇದ್ದಿದ್ದಿಲ್ಲ. ಬಟ್ ಸರ್ಕಾರಕ್ಕೆ ಎಂಬ್ರಾಸ್ಮೆಂಟ್ ಮಾಡುವಂಥ ಕೆಲಸ ಯಾವಾಗ ಮಾಡಲ್ಲ. ಅಲ್ಲಿ ಕುಂತಂಥವ್ರು ನಾನು ನೋಡುವೆ. ಸಭಾಪತಿ ಆದ ನಂತರ ಇಮ್ಮಿಡಿಯೇಟ್ಲಿ ನಾನು ಅಲ್ಲೇ ಅನೌನ್ಸ್ ಮಾಡಿ, ನಾನು ಏನಂದ್ರೆ ಪ್ರಾಥಮಿಕ ಸದಸ್ಯ ಪಕ್ಷಕ್ಕೆ ರಾಜೀನಾಮೆ ಕೊಡೋದನ್ನು ಕೊಟ್ಟು ಅಲ್ಲೇ ಲೆಟರ್ ಕೊಟ್ಟು ಸಭಾಪತಿ ಆಗಿರುವವರೆಗೆ ನಾನು ಪಕ್ಷ ತೆಗೆದಂತ ರಾಜೀನಾಮೆ ಕೊಟ್ಟಿನ. ಅವತ್ತು ಸಭಾಪತಿ ಚೇರ್ ಇರುವವರೆಗೆ ಪಕ್ಷಾತೀತವಾಗಿ ಇರ್ತಂತೇಳಿ ರಾಜೀನಾಮೆ ಕೊಟ್ಟು ಅವತ್ತು ಅನೌನ್ಸ್ ಮಾಡಿದೆ. ಈಗ ಮುಖ್ಯಮಂತ್ರಿಗಳಿಗೆ ಏನು ಭೇಟಿಯಾಗಿ ಬರ್ತೀವಿ ಸರ್ ಈ ಸಂಪರ್ಕ ಏನಾದರೂ? ನಾನು ನಿಮಗೆ ಆನೆಸ್ಟ್ ಆಗಿ ಹೇಳ್ಬಿಡ್ಲಿ, ನಾನು ಅವರಿಗೆ ಇವರಿಗೆ ಭೇಟಿ ಆಗೋದು ಇದೆಲ್ಲ. ಒಂದ್ಸರಿ ಮುಖ್ಯಮಂತ್ರಿ ನನಗೆ ಇವರೇನು MLCಗಳು ಆರಿಸಿ ಬಂದ್ರಲ್ಲ 7 ಮಂದಿ,
ಅವಾಗ ಓತ್ ಕೊಡುವಾಗ ಅವತ್ತು ಸಿಕ್ಕಿದ್ರು ಅವರು. ಅವತ್ತು ನನಗೆ ಅಂದ್ರು ಅವರು, ಏನು ಮುಖ್ಯಮಂತ್ರಿಗಳು ನಮ್ಮಲ್ಲಿ ಒಂದಿಷ್ಟು ಮಂದಿ ಕಿರಿಕಿರಿ ಮಾಡಾಕತ್ತಾರೆ ನಿಮ್ಮ ಸಲುವಾಗಿ ಅಂದರು. ಹೌದೇನ್ರಿ ಅಂದೆ. ಮಾತಾಡೋಣ ಆಮೇಲೆ ಅಂದರು. ಆಯ್ತಂದೆ ಇಷ್ಟ. ಒತ್ತಡ ಆಯ್ತು ಸರ್ ಅವ್ರ ಮೇಲೂ. ಅದೇ ಅವ್ರಿಗೆ ಗೊತ್ತದು, ನಿಮ್ಗೆ ಗೊತ್ತು, ನನಗೇನು ಗೊತ್ತಿಲ್ಲ ಅದು. ಅವ್ರ ಮೇಲೆ ಒತ್ತಡ ಐತೆ ಇಲ್ಲ ಇರ್ತದೆ. ಅಲ್ಲ, ಒತ್ತಡ ಇದ್ರೆ ನಾನಂತೀನಿ, ನಾನು ಬಿಡಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಇಲ್ಲ, ಏನು ಮಾಡೋದು ಈಗ? 10 ವರ್ಷ ಆದ್ರೂ ಮಾಜಿ ಅಂತಾರೆ, 1 ವರ್ಷ ಆದ್ರೂ ಮಾಜಿ ಅಂತಾರೆ. ಸಾಕು, ಮತ್ತು 3 ಸಲ ಸಭಾಪತಿ ಆಗೀನಿ. ನೀವು ವಿಚಾರ ಮಾಡ್ರಿ, ನಾವೊಬ್ಬ ಸಾಮಾನ್ಯ ಮನುಷ್ಯ ಇದ್ದಂಥ ಇಂಥ ಎತ್ತರವಾದಂಥ ಸ್ಥಾನವನ್ನು ಕೊಡು ದೇವ್ರು ನನ್ನ ಕರುಣಿಸೋಣ. ಈಗ ಯಾರಿಗಾರ ಇನ್ನೊಬ್ಬರಿಗೆ ಅದು ಒಳ್ಳೇದಾಗತ್ತೆ ಅಂದ್ರೆ ನಂದೇನು ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸರ್ಕಾರದಿಂದ ಅಥೆಂಟಿಕ್ ಯಾರು ಬರಬೇಕಿಷ್ಟ, ಅಥೆಂಟಿಕ್ ಬಂದಾಗ ಮತ್ತು ನಾನು ನೋಟಿಸ್ ಕೊಟ್ಟಿಸ್ಕೊಂಡು ವಿಶ್ವಾಸನ ಮಂಡನೆ ಮಾಡಿಕೊಂಡು ಆ ಚರ್ಚೆ ಮಾಡಿ ಅಷ್ಟು ನಿರ್ಲಜ್ಜತನ ತೋರಿಸೋದಿಲ್ಲ ನಾನು. ಅದನ್ನು ಮಾಡ್ತೇನೆ. ಅದು ನೋಟಿಸ್ ಬಂದೈತಿ ಅಂತ ಒಂದು ಕ್ಷಣ ನಾನು ಇದಕ್ಕೆ ಬಂದ್ರೆ ನಾನು ಅಲ್ಲಿ ಇರೋದಿಲ್ಲ. ಇನ್ನು ಕೆಲವರು ಏನಂತಾರೆ, ಚರ್ಚೆ ಆಗಲಿ, ಯಾವುದೇ ಒಬ್ಬ ಸಭಾಪತಿಯನ್ನು ಕೆಳಗಿಳಿಸ್ಬೇಕಾದ್ರೆ ರೀಸನ್ ಬೇಕು. ನಿಮ್ಮ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ, ಯಾಕಂದ್ರೆ ಈ ಕೆಳಗಿನ ಕಾರಣಗಳಿಂದ ಅಂತ ಹೇಳ್ತೀವಿ. ಕೆಳಗಿನ ಕಾರಣ ಇಲ್ಲ, ಮ್ಯಾಗೂ ಕಾರಣ ಇಲ್ಲ.